ಸರ್ ನಮಸ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇರೋದು ನಿಮಗೆ ಎಷ್ಟು ಖುಷಿ ತಂದಿದೆ? ಖಂಡಿತ. ದುಬೈಯಲ್ಲಿ ಅದು ಫ್ಯೂಚರ್ ಮ್ಯೂಸಿಯಮಲ್ಲಿ ಈ ರೀತಿಯ ಒಂದು ಗ್ಲೋಬಲ್ ನಮ್ಮ ಪ್ರೆಸ್ ಮೀಡಿಯಾ ಅವಾರ್ಡ್ಸನ್ನು ಕೊಡ್ತಾ ಇರೋಂಥದ್ದು ತುಂಬ ಖುಷಿ ತಂದಿದೆ. ಅದು ಸಾಧನೆ ಮಾಡಿರೋಂಥವ್ರಿಗೆ ಎಲ್ಲರಿಗೂ ಕೊಡ್ತಾ ಇರೋಂಥದ್ದು ಮತ್ತಷ್ಟು ಖುಷಿ ತಂದಿದೆ. ಮತ್ತು ಭಾರತದ ಕನ್ನಡಿಗರ ಕಾರ್ಯಕ್ರಮ ದುಬೈಯಲ್ಲಿ ಆಗ್ತಾ ಇರೋಂಥದ್ದು ಈ ಭಾಗದಲ್ಲಿ ಇರೋವಂಥ ಅನೇಕ ಕನ್ನಡಿಗರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಮತ್ತು ಅವಾರ್ಡ್ ತೊಗೊಂಡಂಥ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಬಾವುಟ ಹಾರ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಅದಕ್ಕಿಂತ ಇನ್ನೇನು ಸಂತೋಷ ಅಲ್ವಾ? ನಾವೆಲ್ಲ ಕನ್ನಡ ರಾಜ್ಯೋತ್ಸವನ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕನ್ನಡ ರಾಜ್ಯೋತ್ಸವ ದಿನ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಕನ್ನಡಿಗರು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ. ನಮ್ಮ ಫ್ಲಾಗನ್ನು ಎಲ್ಲ ಕಡೆ ಹಾರಿಸ್ತಾರೆ. ಅದು ಈ ಒಂದು ದುಬೈಯಲ್ಲಿ ಕನ್ನಡಿಗರ ಕಾರ್ಯಕ್ರಮ ಆಗ್ತಾ ಇರೋಂಥದ್ದು ಮತ್ತೊಂದು ಹಬ್ಬದ ವಾತಾವರಣವನ್ನು ಮೂಡಿಸಿದೆ. ನನಗೆ ಮೀಡಿಯಾ ಬಗ್ಗೆ ತುಂಬ ಗೌರವ ಇರೋಂಥದ್ದು. ಯಾಕಂದರೆ ನಾನು ಅನೇಕರನ್ನು ತುಂಬ ವರ್ಷಗಳಿಂದ ನಾನು ನೋಡಿದ್ದೇನೆ. ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಕೂಡ ಮೀಡಿಯಾದಲ್ಲಿದ್ದಾರೆ. ಕೆಲವರು ಹಣ ಮಾಡಲಿಕ್ಕೂ ಕೂಡ ಕೆಲವರು ಯಾರು ಬಂದಿರ್ತಾರೆ ಅವರು ಸ್ವಲ್ಪ ಕೆಟ್ಟ ಹೆಸರನ್ನು ತೆಗೆದುಕೊಂಡಿರೋದು ಬಿಟ್ಟರೆ, ನಮ್ಮ ಕನ್ನಡ ಚಾನಲ್ಸು ಅಥವಾ ಕನ್ನಡ ವಾಹಿನಿಗಳು, ಪತ್ರಿಕೆಗಳು 90ಕ್ಕಿಂತ ಹೆಚ್ಚು % ಒಳ್ಳೆಯ ಆ್ಯಂಕರ್ಸ್ ಇದ್ದಾರೆ, ಒಳ್ಳೆಯ ರೈಟರ್ಸ್ ಇದ್ದಾರೆ, ಒಳ್ಳೆಯ ನ್ಯೂಸ್ ಬರುತ್ತೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಇವಾಗ ಈ ಥರ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ, ವಿದೇಶದಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶದಲ್ಲಿರುವ ಪತ್ರಕರ್ತರಿಗೆ ನೀವೇನು ಸಂದೇಶ ಕೊಡ್ತೀರಾ? ನೋಡಿ, ನಾವು ನಮ್ಮ ಗಡಿಗಳನ್ನು ದಾಟಿ ಇಡೀ ಪ್ರಪಂಚದಲ್ಲಿ ನಮ್ಮ ಕನ್ನಡಿಗರಿದ್ದಾರೆ, ನಮ್ಮ ಪ್ರೆಸ್ನವರಿದ್ದಾರೆ. ಎಲ್ಲರೂ ಕೂಡ ನಾವು ಗಡಿ ದಾಟಿ ಬಂದು ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಇನ್ನಷ್ಟು ಪ್ರಾಕ್ಟಿಕಲ್ಲಾಗಿ, ಇನ್ನಷ್ಟು ಪ್ರಪಂಚದ ವೇಗಕ್ಕೆ ನಮ್ಮ ಬೆಂಗಳೂರು, ಕರ್ನಾಟಕ, ನಮ್ಮ ಭಾರತ ಅಭಿವೃದ್ಧಿ ಆಗಲಿ, ಆ ರೀತಿಯಾದಂಥ ಸಲಹೆಗಳನ್ನು ಮತ್ತು ಜನಗಳ ಒಂದು ನಾಡಿ ಮಿಡಿತವನ್ನು ಜನಗಳಿಗೆ ಎತ್ತಿ ತೋರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ಬೋದು.